ಇನ್ನು ಕಲಬುರಗಿಯಲ್ಲಿ ಮಕ್ಕಳ ಹಾಲಿನ ಪೌಡರ್ನ ಕಳ್ಳ ಸಾಗಾಟ ಮಾಡಲಾಗಿದೆ. ಶಾಲೆ ಅಂಗನವಾಡಿಯ ಮಕ್ಕಳಿಗೆ ನೀಡುವ ಹಾಲಿನ ಪೌಡರ್ 2 ಚೀಲಗಳಲ್ಲಿ ಅಕ್ರಮವಾಗಿ ಸಾಗಾಟ ಮಾಡಿದ್ದಾರೆ. ಇದು ಸಾವಿರಾರು ರೂಪಾಯಿ ಮೌಲ್ಯದ ಮಿಲ್ಕ್ ಪೌಡರ್ ಮಕ್ಕಳಿಗೆ ಸೇರಬೇಕಾಗಿತ್ತು, ಆದರೆ ಇದನ್ನ ಕಳ್ಳ ಸಾಗಾಟ ಮಾಡಿದ್ದಾರೆ. ಆಳಂದದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸ್ತಾ ಇದ್ದಂತಹ ವೇಳೆ ಜನರ ಕೈಗೆ ಲಾಕ್ ಆಗಿದ್ದಾರೆ. ಗೂಡ್ಸ್ ವಾಹನ ಆಳಂದ ಠಾಣೆ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಜನ ಅಂದ್ರೆ ಹೀಗೆ ಕಳ್ಳ ಸಾಗಾಟ ಮಾಡ್ತಾ ಇದ್ದಂತಹ ವಾಹನವನ್ನ ತಡೆದು ಲಾಕ್ ಮಾಡಿ ಗಾಡಿ ಸಮೇತ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಹಾಲಿನ ಪೌಡರ್ ಎಲ್ಲಿಂದ ತರಲಾಗ್ತಾ ಇದೆ ಅಂತ ಪರಿಶೀಲಿಸಿದ್ದಾರೆ. ಈ ಬಗ್ಗೆ ಆಳಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಲಬುರಗಿಯಲ್ಲಿ ನಡೆದಿರೋ ಘಟನೆ. ಮಕ್ಕಳಿಗೆ ಕೊಡಬೇಕಾದಂತಹ ಹಾಲಿನ ಪೌಡರ್ ಅನ್ನು ಕೂಡ ಕದ್ದು ಸಾಗಾಟ ಮಾಡ್ತಿದ್ದಾರೆ. ಕ್ಷೀರಭಾಗ್ಯಕ್ಕೂ ಕೂಡ ಖದೀಮರು ಕನ್ನ ಹಾಕ್ತಾ ಇದ್ದಾರೆ. ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡೋದು, ಮಿಲ್ಕ್ ಪೌಡರ್ ಅನ್ನ ಈ ರೀತಿ ಲೂಟಿ ಮಾಡುವಂತಹ ದಂಧೆ ನಡೀತಾನೆ ಇದೆ. KMF ನಿಂದ ಈ ಪೌಡರ್ ಅನ್ನ ಸಪ್ಲೈ ಮಾಡಲಾಗುತ್ತೆ. ಶಾಲೆಗಳಿಗೆ ಮಕ್ಕಳಿಗೆ ಅದನ್ನ ಕೊಡಬೇಕು ಅಂಗನವಾಡಿಯಲ್ಲಿ ಅಂತ ಹೇಳಿ. ಸರಿ ಅಂಗನವಾಡಿದವ್ರಿಗೆ ಸರಿ ಮತ್ತು ಮಿಲ್ಕ್ ಪೌಡರ್ ಅಂಗನವಾಡಿ ಬರ್ರಿ ಈ ವ್ಯವಹಾರ ಡೀಟೇಲ್ಸ್ ಕೊಡ್ತಾರೆ ಬಜರಂಗಿ ಎಂಥ ನೀಚರು ಅಂತ. ಮಕ್ಕಳ ಹಾಲಿನ ಪೌಡರ್ನಲ್ಲೂ ಕದ್ದು ಸಾಗಾಟ ಮಾಡಿ ದುಡ್ಡು ಹೊಡೆಯೋ ಕೆಲಸ ಏನ್ ತಿಳಿದು ಬರ್ತಾ ಇದೆ ಘಟನೆ ಬಗ್ಗೆ? ವಿಜಯ್, ಖಂಡಿತವಾಗಿಯೂ ಕೂಡ ತಾವು ಹೇಳದಂತೆ ನೀಚ ಕೆಲಸನೇ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದ್ರೆ ಒಂದ್ ಕಡೆಗೆ ರಾಜ್ಯ ಸರ್ಕಾರ ಸರ್ಕಾರಿ ಶಾಲೆಗಳು ಮತ್ತೆ ಅಂಗನವಾಡಿಗಳು ಹೋಗೋದು ಬಡ ಮಕ್ಕಳು, ಹೀಗಾಗಿ ಅವರಲ್ಲಿ ಅಪೌಷ್ಟಿಕತೆ ಉಂಟಾಗಬಾರ್ದು ಅನ್ನೋ ಕಣಕ್ಕೆ ಪೌಷ್ಟಿಕ ಆಹಾರ ಕೊಡಬೇಕು ಅನ್ನೋ ಕಣಕ್ಕೆ ಈಗಲೇ ರಾಜ್ಯ ಸರ್ಕಾರ ಶಿಕ್ಷಣ ಇಲಾಖೆ ಮುಖಾಂತರ ಒಂದ್ ಕಡೆಗೆ ಫುಡ್ ಕೊಡ್ತದೆ, ಮತ್ತೊಂದ್ ಕಡೆ ಮಿಲ್ಕ್ ಪೌಡರ್ ಕೂಡ ವಿಶೇಷವಾಗಿ ಕೊಡ್ತದೆ. 2013ರಿಂದ ಈ ಒಂದು ಮಿಲ್ಕ್ ಪೌಡರ್ ಕೊಡುವಂತಹ ಯೋಜನೆ ಜಾರಿಗೆ ಬಂದಿರುವುದು ಚಿರಬಾಜಿಯ ಯೋಜನೆ ಅಡಿಯಲ್ಲಿ. ಈಗಲೇ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ರಾಜ್ಯಾದ್ಯಂತ ನೀಡುವಂತೆ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಅಂಗನವಾಡಿ ಮತ್ತೆ ಸರ್ಕಾರಿ ಅನುದಾನಿತ ಶಾಲೆಗಳಿಗೆ ಮಿಲ್ಕ್ ಪೌಡರ್ ನ KMF ಮುಖಾಂತರವಾಗಿ ಸಪ್ಲೈ ಮಾಡುವಂತಹ ಒಂದು ಕಾರ್ಯ ಇರುವಂತದ್ದು. ಆದ್ರೆ ಕಲಬುರಗಿಯಲ್ಲಿ ಚಿರಭಾಗ್ಯ ಯೋಜನೆಯ ಮಿಲ್ಕ್ ಪೌಡರ್ಗೆ ಖದೀಮರಿಂದ ಕನ್ನ ಬೀಳ್ತಾ ಇರುವಂತದ್ದು ಈಗ ಬೆಳಕಿಗೆ ಬಂದಿರುವಂತದ್ದು. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನಲ್ಲಿ ಸಾರ್ವಜನಿಕರೇ ಒಂದು ಅಕ್ರಮವಾಗಿ ಮಿಲ್ಕ್ ಪೌಡರ್ ಸಾಗಾಟ ಮಾಡ್ತಾ ಇರುವಂತಹ ಗೂಡ್ಸ್ ವಾಹನವನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿರುವಂತಹ ಘಟನೆ ಕೂಡ ಸದ್ಯಕ್ಕೆ ಬೆಳಕಿಗೆ ಬಂದಿರುವಂತದ್ದು. ಇದು ಈ ಒಂದು ಮಿಲ್ಕ್ ಪೌಡರ್ ಸಪ್ಲೈ ಮಾಡಲಾಗ್ತಾ ಇತ್ತು. ಇದು ಒಂದ್ ಕಡೆಗೆ ಅಂಗನವಾಡಿ ಸರ್ಕಾರಿ ಶಾಲೆಯಿಂದ ಅಲ್ಲಿಂದ ಈ ಒಂದು ಮಿಲ್ಕ್ ಪೌಡರ್ ನ ಮಹಾರಾಷ್ಟ್ರಕ್ಕೆ ಸಪ್ಲೈ ಮಾಡಲಾಗ್ತಾ ಇತ್ತು ಅನ್ನುವಂತ ಸದ್ಯಕ್ಕೆ ಮಾಹಿತಿ ಇರುವಂತದ್ದು. ಈಗಾಗಲೇ ಆಳಂದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತ ಪೊಲೀಸರು ಕೂಡ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಹೇಳಬೇಕು ಅಂದ್ರೆ ಕಲಬುರಗಿಯಲ್ಲಿ ನಿರಂತರವಾಗಿ ಕೂಡ ಮಿಲ್ಕ್ ಪೌಡರ್ ಅನ್ನ ಕಳ್ಳ ಸಾಗಣೆ ಮಾಡುವಂತ ಒಂದು ಗ್ಯಾಂಗ್ ಇದೆ ಅಂತ ಹೇಳೋದು ಕೂಡ ತಪ್ಪಲಿಕೆ. ಯಾಕಂದ್ರೆ ಪದೇ ಇಂತಹ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿರುವಂತದ್ದು. ಹೀಗಾಗಿ ಮಿಡ್ ಡೇ ಮೀಲ್ ಇಲಾಖೆ ಅಧಿಕಾರಿಗಳು ಅಂದ್ರೆ ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ಬರುವಂತ ಅಕ್ಷರ ದಾಸೋಹ ಯೋಜನೆ ಅಧಿಕಾರಿಗಳು ಈ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಬೇಕು. ಆ ಅಧಿಕಾರಿಗಳು ಇದ್ರ ಮೇಲೆ ಹದ್ದಿನ ಕಣ್ಣಿಡುವಂತ ಕೆಲಸ ಮಾಡಬೇಕು. ಯಾಕಂದ್ರೆ ನಿರಂತರವಾಗಿ ಮಕ್ಕಳಿಗೆ ಕೊಡುವಂತಹ ಹಾಲಿನ ಪೌಡರ್ಗೆ ಕನ್ನ ಬೀಳ್ತಾ ಇದೆ. ಯಾಕಂದ್ರೆ ಒಂದೊಂದು ಮಿಲ್ಕ್ ಪೌಡರ್ ಸುಮಾರು 325 ಒಂದು ಮಿಲ್ಕ್ ಪೌಡರ್ 1 kg ಪೌಡರ್ಗೆ ಸರ್ಕಾರವನ್ನು ವೆಚ್ಚ ಮಾಡ್ತಾ ಇದೆ. ಅಂತ ಒಂದು ಮಿಲ್ಕ್ ಪೌಡರ್ನೇ ಈಗ ಖದೀಮರ ಪಾಲಾಗ್ತದೆ. ಅವರು ಕೂಡ ದುಡ್ಡು ಮಾಡುವಂತ ದಂಧೆಯಲ್ಲಿ ಈ ಒಂದು ಅಕ್ರಮದಲ್ಲಿ ತೊಡಗಿರುವಂತದ್ದು. ಹೀಗಾಗಿ ಮಿಡ್ ಡೇ ಮಿಲ್ಕ್ ಇಲಾಖೆ ಅಧಿಕಾರಿಗಳು ಜೊತೆಗೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಈ ಒಂದು ಕಳ್ಳ ಸಾಗಾಟ ಏನ್ ಆಗ್ತಾ ಇದೆ ಮಿಲ್ಕ್ ಪೌಡರ್ಗೆ ಕನ್ನ ಬೀಳ್ತಾ ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಸದ್ಯಕ್ಕೆ ಮುಂದಾಗಬೇಕು. ಮತ್ತೊಂದು ಶಿಕ್ಷಣ ಇಲಾಖೆಯ ಸಚಿವರು ಕೂಡ ಇದನ್ನ ಗಂಭೀರವಾಗಿ ಪರಿಗಣನೆ ಮಾಡಬೇಕಾಗಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಬಜರಂಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.